ಹಾಯ್ ಫ್ರೆಂಡ್ಸ್, ಇಂದು ನಾವು SSC JD ಮುಂಬರುವ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಒಂದನೆಯ ಪ್ರಶ್ನೆ ನೋಡೋಣ ಬನ್ನಿ. ಒಂದನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಹರಪ್ಪನ ನಗರವಾಗಿರಲಿಲ್ಲ? ಇದಕ್ಕೆ ಸರಿಯಾದ ಉತ್ತರ 3 ಮೆಹರ್ಗಢ್. ಮುಂದಿನ ಪ್ರಶ್ನೆ, ಸಿಂಧೂ ಜನರಿಗೆ ತಿಳಿದಿರದ ಪ್ರಾಣಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1 ಸಿಂಹ. ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಅತ್ಯಂತ ಮಹತ್ವವಾದ ಲಕ್ಷಣ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1 ಸುಟ್ಟು ಇಟ್ಟಿಗೆ ಕಟ್ಟಡಗಳು. ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಅಪರಿಚಿತ ಲೋಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ 2 ಕಬ್ಬಿಣ. ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಯಾವ ನಗರದಲ್ಲಿ ವಿಶಾಲ ಸ್ನಾನಗೃಹ ರಚನೆಯನ್ನು ಕಂಡುಹಿಡಿಯಲಾಯಿತು? ಇದಕ್ಕೆ ಸರಿಯಾದ ಉತ್ತರ 1 ಮೊಹೆಂಜೊದಾರೋ. ಮುಂದಿನ ಪ್ರಶ್ನೆ, ಹರಪ್ಪನ ನಾಗರಿಕತೆ ಈ ತಾನಗಲ್ಲಿಯಲ್ಲಿ ಯಾವುದು ಹರಿಯಾಣಕ್ಕೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ 3 ಬನವಾಲಿ. ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಈ ಕೆಳಗಿನ ಯಾವ ತಾಣಗಳು ಪಂಜಾಬ್ನಲ್ಲಿ ನೆಲೆಗೊಂಡಿವೆ? ಇದಕ್ಕೆ ಸರಿಯಾದ ಉತ್ತರ 4 ರೋಪರ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳದಲ್ಲಿ ಹರಪ್ಪ ಸಂಸ್ಕೃತಿಯ ಅಗ್ನಿ ಬಲಿಪೀಠಗಳು ಕಂಡುಬಂದಿದೆ? ಇದಕ್ಕೆ ಸರಿಯಾದ ಉತ್ತರ 3 ಲೋಥಲ್. ಮುಂದಿನ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಯಾವ ತಾಣದಲ್ಲಿ ಬೃಹತ್ ಕಣಿವೆಯನ್ನು ಕಂಡುಹಿಡಿಯಲಾಯಿತು? ಇದಕ್ಕೆ ಸರಿಯಾದ ಉತ್ತರ 2 ಮೊಹೆಂಜೊದಾರೋ ತಾಣ. ಮುಂದಿನ ಪ್ರಶ್ನೆ, ಗ್ರೀನ್ಲ್ಯಾಂಡ್ ಈ ಕೆಳಗಿನ ಯಾವ ಖಂಡಗಳ ಅಡಿಯಲ್ಲಿ ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಅಮೆರಿಕ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಖಂಡವು ಅತಿ ಹೆಚ್ಚು ದೇಶಗಳನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ 2 ಆಫ್ರಿಕಾ ಖಂಡ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಖಂಡಗಳಲ್ಲಿ ಗೋಬಿ ಮರುಭೂಮಿ ಇದೆ? ಇದಕ್ಕೆ ಸರಿಯಾದ ಉತ್ತರ 3 ಏಷ್ಯಾ ಖಂಡದಲ್ಲಿ. ಮುಂದಿನ ಪ್ರಶ್ನೆ, ಭೂಮಿಯ ಮೇಲ್ಮೈಯಲ್ಲಿ ಖಂಡಗಳ ವಿಸ್ತೀರ್ಣವು ಕವರೇಜ್ ಶೇಕಡಾವಾರು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 2 29ರಿಂದ 30%. ಮುಂದಿನ ಪ್ರಶ್ನೆ, ವೋಲ್ಗಾ ಈ ಕೆಳಗಿನ ಯಾವ ಖಂಡಗಳ ಅತಿ ದೊಡ್ಡ ನದಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ 2 ಯುರೋಪ್. ಮುಂದಿನ ಪ್ರಶ್ನೆ, ಯುರೋಪ್ ಮತ್ತು ಆಫ್ರಿಕಾ ಖಂಡಗಳನ್ನು ಈ ಕೆಳಗಿನ ಯಾವ ಸಮುದ್ರದಿಂದ ಬೇರ್ಪಡಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 3 ಮೆಡಿಟೇರಿಯನ್ ಸಮುದ್ರ. ಮುಂದಿನ ಪ್ರಶ್ನೆ, ಮೃತ ಸಮುದ್ರ ಹೆಚ್ಚು ಲವಣಯುಕ್ತ ಜಲಮೂಲವು ಈ ಕೆಳಗಿನ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ 3 ಏಷ್ಯಾ ಖಂಡದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಸ್ನೋ ಹೀಟರ್ ಎಂದು ಕರೆಯಲ್ಪಡುವ ಚಿನುಕು ಗಾಳಿಯು ಈ ಕೆಳಗಿನ ಯಾವ ಖಂಡದಲ್ಲಿ ಹರಿಯುತ್ತದೆ? ಇದಕ್ಕೆ ಸರಿಯಾದ ಉತ್ತರ 4 ಉತ್ತರ ಅಮೆರಿಕ. ಪ್ರಶ್ನೆ, ಕೆಳಗಿನ ಯಾವ ಖಂಡವನ್ನು 1000 ಭಾಷೆಗಳ ನಾಡು ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ 2 ಆಫ್ರಿಕಾ. ಮುಂದಿನ ಪ್ರಶ್ನೆ, ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಹೆಸರಿನ ಭಾರತದ ಸಂಶೋಧನಾ ಕೇಂದ್ರವು ಈ ಕೆಳಗಿನ ಯಾವ ಖಂಡದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ 4 ಅಂಟಾರ್ಟಿಕಾ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಖಂಡವು ಭಾರತದಿಂದ ರಫ್ತುಗಳಲ್ಲಿ ಗರಿಷ್ಠ ಪಾಲನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಏಷ್ಯಾ ಖಂಡ. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.